ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಡ್ವೆಂಚರ್ ಪಾರ್ಕಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಅಲ್ಲಿ ಹೋಗುವ ರಸ್ತೆ ನಿಮಗೆ ತೋರಿಸ್ತಿದ್ದೇನೆ. ಬೋರ್ಡ್ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಧಾರವಾಡದಿಂದ ಸ್ವಲ್ಪ ದೂರ ಇರುವ ಒಂದು 20-25 ನಿಮಿಷದ ಸಮಯ. ಇದು ಬೋರ್ಡ್ ನೋಡಿರಿ, ಧಾರವಾಡ ಅಡ್ವೆಂಚರ್ ಬೇಸ್ ಧಾರವಾಡ ಸಭಾಭವನ ಅಂತ ಬೋರ್ಡ್ ಹಾಕಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮುಂದೆ ಟೋಲ್ ಬರ್ತದೆ. ಪಕ್ಕದಲ್ಲಿ ಸೃಷ್ಟಿ ಫಾರ್ಮಾ ಅಂತ ಬೋರ್ಡ್ ಇದೆ. ನಾವು ಒಳಗೆ ಹೋಗೋಣ, ಬನ್ನಿ. ನೋಡಿ ವೀಕ್ಷಕರೇ, ಅಡ್ವೆಂಚರ್ ಪಾರ್ಕಿಗೆ ಬಂದಿದ್ದೀವಿ. ಧಾರವಾಡ ಅಡ್ವೆಂಚರ್ ಬೇಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಯಾರಿದ್ದಾರೆ ನೋಡೋಣ, ಬನ್ನಿ ಒಳಗೆ. ಇದು ಆಫೀಸ್ ಇರ್ಬೋದು ಅಂತ ನಾವು ಅಂದ್ಕೊಂಡಿವಿ. ಟೇಬಲ್ ಇದೆ, ಯಾರೂ ಕಾಣಿಸ್ತಾ ಇಲ್ಲ. ಒಳಗಿರ್ಬೋದು, ನೋಡೋಣ ಬನ್ನಿ. ಸುತ್ತಲೂ ಮಾವಿನ ಗಿಡ ಇದೆ, ಮಾವಿನ ತೋಟನೇ ಇರ್ಬೋದು. ಇದು ಅಂಗಡಿ ಸಭಾಭವನ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದಾರೆ ಇಲ್ಲಿ. ನೋಡೋಣ ಬನ್ನಿ. ಬೋರ್ಡ್ ಹಾಕಿದ್ದಾರೆ, ಆದರೂ ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಎಲ್ಲ ಅಳಿಕೆ ಹೋಗಿದೆ. ಒಳಗೆ ನೋಡೋಣ ಬನ್ನಿ. ಎಂಟ್ರೆನ್ಸ್ಗೆ ವೆಲ್ಕಮ್ ಮಾಡೋಕ್ಕೆ ಈ ರೀತಿ ಗೊಂಬೆಗಳು ಇಟ್ಟಿದ್ದಾರೆ. ಮಕ್ಕಳಿಗೆ ಆಡೋಕ್ಕೆ ಎಲ್ಲ ಥರದ ಇಲ್ಲಿ ಒಳ್ಳೆ ಐಟಮ್ಸ್ ಇರ್ಬೋದು. ಇಲ್ಲಿ ಇದು ಗವಿ ಇರ್ಬೋದು. ವಾ ನೋಡಿ ವೀಕ್ಷಕರೇ, ಭಯ ಪಡಬೇಡಿ. ಒಳಗೆ ಹೋಗೋಣ ಬನ್ನಿ. ಎಲ್ಲಿ ಮಟ್ಟ ಹೋಗುತ್ತದೆ ನೋಡೋಣ. ಇಲ್ಲೊಂದಿದೆ, ಏನೇ ಇದೆ, ಮಣ್ಣಿಂದ ಮಾಡಿದ್ದಾರೆ. ಗವೆಯಲ್ಲಿಂದ ಹೊರಗೆ ಬರುತ್ತಿದ್ದೇನೆ. ನೋಡಿ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿಟ್ಟಿದ್ದಾರೆ ತಿನ್ನಲು ಮಕ್ಕಳಿಗಾಗಿ. ಎಷ್ಟು ದೊಡ್ಡದು ಇದೆ. ಕುಳಿತುಕೊಳ್ಳಲು ಕಟ್ಟೆ ಮಾಡಿದ್ದಾರೆ. ಮರದ ಬಡ್ಡೆ ಗತೆ ಇದೆ ನೋಡಲು. ಕಟ್ಟಾಗಿ ಬಿದ್ದಿರೋ ಮರದ ಬಡ್ಡೆ ಗತೆ ನೋಡಲು ಆ ಥರ ಕಾಣಿಸ್ತಿದೆ. ಒಳಗೆ ಯಾರು ಗುರುಗಳು ಕುಂತಿದ್ದಾರೆ. ಮೂರ್ತಿ ಇದೆ ಒಂದು. ಮೇಲೆ ಸೈಕಲ್ ಇಟ್ಟಿದ್ದಾರೆ. ಹತ್ತಿರ ಹೋಗಿ ನೋಡೋಣ ಬನ್ನಿ ಏನಿದೆ ಅಂತ. ಈ ಥರ ಇದೆ. ತಪಸ್ಸಿ ಕುಂತಿದ್ದಾರೆ. ಒಂದು ಮೂರ್ತಿ ಇಟ್ಟಿದ್ದಾರೆ, ಯಾರ್ದು ಅನ್ನೋದು ಗೊತ್ತಿಲ್ಲ. ಈಶ್ವರ ಮೂರ್ತಿ ಇದೆ, ಹೆಸರು ಬರೆದಿಲ್ಲ. ಅಲ್ಲಿ ಯಾವ ಸ್ವಾಮಿಗಳು ಇವರು ಅಂತ ಗೊತ್ತಾಗಿಲ್ಲ. ಇಲ್ಲಿ ನಾಗಪ್ಪನ ಮೂರ್ತಿ ಇದೆ. ಓಂ ಅಂತ ಚಿತ್ರ ಇದೆ. ಸುಳೆ ಬಾಯಿ ಇದೆ, ತೆಗೆದಿದೆ. ಈ ಸೈಡಿನ ಎಂಟ್ರೆನ್ಸಿಗೆ ಒಳಗೆ ಹೋಗ್ಬೇಕಲ್ಲ. ನಂತರ ಅದು ಒಳಗೆ ಹೋಗಲು ತುಂಬ ಇಕ್ಕಟ್ಟ ಜಾಗದಿದೆ. ಮಕ್ಕಳು ಹೋಗ್ಬೋದು. ಪ್ರಯತ್ನ ಮಾಡೋಣ ಬನ್ನಿ. ಮೊಸಳೆ ಬಾಯಲ್ಲಿ ಎಲ್ಲಿ ಮಟ್ಟ ಹೋಗೋಕ್ಕಾಗುತ್ತೆ ಅಲ್ಲಿ ಮಟ್ಟ ನಾನು ನಿಮಗೆ ತೋರಿಸ್ತೀನಿ. ಹಲ್ಲುಗಳು ದೊಡ್ಡದಾಗಿದ್ದಾವೆ. ಈ ಸೈಡ್ ಎಂಟ್ರೆನ್ಸ್ ಇದೆ, ಸೈಕಲ್ ಇದೆ.
ಇಲ್ಲಿ ನಿಂತು ನೋಡಿದರೆ ಎಲ್ಲ ಕಾಣಿಸ್ತದೆ. ಚಿಕ್ಕ ಮಕ್ಕಳಿಗೆ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡುತ್ತದೆ. ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಮತ್ತೆ ಕೆಳಗೇನು ಬನ್ನಿ ಇದು ಎಲ್ಲಿ ಏನಿದೆ ನೋಡೋಣ. ಬಾಡಿ ಗಾರ್ಡ್ ಮನುಷ್ಯನ ಇಟ್ಟಿದ್ದಾರೆ. ಮಾವಿನ ಮರಿಯಲ್ಲಿ ಒಂದು ಹುಲಿ ನಿಂತಿದೆ. ಇದು ಊಟದ ವ್ಯವಸ್ಥೆ. ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ಸಿಗುತ್ತದೆ, ಮಿರ್ಚಿ ಬಜ್ಜಿ ಎಲ್ಲ ಸಿಗುತ್ತದೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮುಂಜಾನೆ ಟಿಫಿನ್ ಇರುತ್ತದೆ. ಇಲ್ಲಿ ರೆಸ್ಟ್ ತೊಗೋಬೋದು. ವೀಕ್ಷಕರೇ, ಧಾರವಾಡ ಅಡ್ವೆಂಚರ್ ಬೇಸ್ನ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋ ಮ್ಯಾನೇಜರ್ ಅವ್ರನ್ನ ನಾವು ಭೇಟಿಯಾಗನ್ ಬನ್ನಿ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕಲ್ಮೇಶ್ ಅಂತ. ಹಾಂ, ತಾವೇನು ಮಾಡ್ತೀವಿ ಸರ್ ಇಲ್ಲಿ? ಇದ್ರ ಅಡ್ವೆಂಚರ್ ಬೇಸ್ದು ಮ್ಯಾನೇಜರ್ ಇದೆ. ಸ್ವಲ್ಪ ಇದ್ರ ಮಾಹಿತಿ ಸ್ವಲ್ಪ ಬೇಕಾಗಿತ್ತು ಸರ್ ನನಗೆ. ಹೌದಾ? ಇದು ನಮ್ಮದು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಇರುತ್ತೆ. ಇದು ನಮ್ಮದು ಎಲ್ಲಿ ಬರುತ್ತಪ್ಪ ಲೊಕೇಶನ್ ಅಂತಂದ್ರೆ ಧಾರವಾಡದಿಂದ 7 ಕಿಲೋಮೀಟರ್ ಇದೆ. ಗೋವಾ ಅಳ್ನಾವರ ರೋಡಿಗೆ ಇದೆ. ಗೋವಾ ಅಳ್ನಾವರ ರೋಡ್. ಗೋವಾ ಅಳ್ನಾವರ ರೋಡಿಗೆ ಇದೆ. ನೀವು ಬಸ್ಸಿನ ಫೆಸಿಲಿಟಿನೂ ಇರುತ್ತೆ, ಇಲ್ಲ ಓನ್ ವೆಹಿಕಲ್ ಆದ್ರೂ ಮಾಡ್ಕೊಂಡು ಬರ್ಬೋದು, ಇಲ್ಲ ಆಟೋ ಬಾಡಿಗೆನೂ ಸಿಗ್ತಾವೆ ನಿಮಗೆ. ಬರ್ಬೋದು, ಹೆಂಗಾದ್ರೂ ಬರ್ಬೋದು. ಧಾರವಾಡದಿಂದ 7 ಕಿಲೋಮೀಟರ್ ಜುಬ್ಲಿ ಸರ್ಕಲಿಂದ. ಇದ್ರೊಳಗೆ ನಿಮಗೆ ಇಲ್ಲಿ ಏನೇನು ಆಕ್ಟಿವಿಟೀಸ್ ಸಿಗ್ತಾವ ಅಂತಂದ್ರೆ ನಿಮ್ಗೆ ಇಲ್ಲಿ ವಾಟರ್ ಗೇಮ್ಸ್ ಇದೆ ಮತ್ತು ಡ್ರೈ ಆಕ್ಟಿವಿಟೀಸ್ ತುಂಬಾ ಇದಾವೆ. ಇದಕ್ಕೆ ವಿತ್ ಏನಾಗುತ್ತೆ, ಗೈಡೆನ್ಸ್ ಇರ್ತಾರೆ. ಎಲ್ಲ ವಿತೌಟ್ ಗೈಡೆನ್ಸ್ ಯಾವ್ದು ಗೇಮ್ಸ್ ಇದು ಮಾಡಂಗಿಲ್ಲ. ಎಲ್ಲ ಗೈಡೆನ್ಸ್ ಪ್ರಕಾರನ ನಿಮ್ಗೆ ಗೇಮ್ಸ್ ಆಡಿಸ್ತಾರ. ಅದ್ರೊಳಗೆ ನಿಮ್ಗೆ ಸಣ್ಣವ್ರಿಗೆ ಬೇರೆ ದೊಡ್ಡವ್ರಿಗೆ ಬೇರೆ ಅಂತಂದು ಯಾವ್ದು ಏನಿಲ್ಲ. ಆಲ್ಮೋಸ್ಟ್ ಅಲ್ಲ ಸಣ್ಣವ್ರಿಗೆ ಮಕ್ಕಳಿಂದ ಹಿಡ್ಕೊಂಡು ಸೀನಿಯರ್ ಸಿಟಿಜನ್ ಮಟನು ಎಲ್ಲರೂ ಎಲ್ಲ ಗೇಮ್ಸ್ ಆಡ್ಬೋದು. ಓಕೆ ಓಕೆ. ಯಾವುದು ಇಲ್ಲೇ ಆ ಗೇಮ್ಸ್ ಬೇಡ ಈ ಗೇಮ್ಸ್ ಬೇಡ ಅನ್ನಂಗಿಲ್ಲ, ಎಲ್ಲರೂ ಇದು ಮಾಡ್ಬೋದು. ಈ ಸದ್ಯಕ್ಕಂತೂ ಈಗ ಸಮ್ಮರ್ ಸೀಸನ್ ನಮ್ಗಲ್ಲಿ ಮಕ್ಕಳು ಬರ್ತಾರೆ ತುಂಬಾ ಜನ. ಈಗ ನವೆಂಬರ್ ಅಕ್ಟೋಬರ್ ಸೀಸನ್ ಒಳಗ ಸ್ಕೂಲ್ ಟ್ರಿಪ್ ಟೈಮ್ ತುಂಬಾ ಜನ ಮಕ್ಕಳು ಬರ್ತಾರ. ಈಗ ಸ್ಕೂಲ್ ರಜೆ ಇದ್ದಾಗ ತುಂಬಾ ಜನ ಬರ್ತಾರ. ಬಟ್ ಕಂಟಿನ್ಯೂ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಲ್ಲಾ ತರದ್ದು ಬರ್ತಾರೆ. ಎಲ್ಲಾ ತರದ ಜನ ಬಂದ್ಬಿಟ್ಟು ಎಂಜಾಯ್ಮೆಂಟ್ ಮಾಡಿ ಹೋಗ್ತಾರೆ. ಮಕ್ಕಳಿಗೂ ಎಂಜಾಯ್ಮೆಂಟ್ ಆಗುತ್ತೆ, ದೊಡ್ಡವ್ರು ಬಂದ್ರು ಎಂಜಾಯ್ಮೆಂಟ್ ಆಗುತ್ತೆ. ಮತ್ತೆ ಇದ್ರೊಳಗೆ ನಿಮ್ಗೆ ಏನಾಗುತ್ತೆ, ಒಂದು ಪ್ಯಾಕೇಜ್ ಇದೆ. ಪ್ಯಾಕೇಜ್ ಒಳಗೆ ಫುಡ್ ಅಂಡ್ ಆಕ್ಟಿವಿಟೀಸ್ ಎರಡು ಇನ್ಕ್ಲೂಡಿಂಗ್ ಬರುತ್ತೆ. ಬೆಳಿಗ್ಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರ, ಬ್ರೇಕ್ಫಾಸ್ಟ್ ಕೊಡ್ತಾರೆ, ಮಿಡಲ್ ಆಡೋ ಟೈಮಲ್ಲಿ ಒಂದ್ಸರಿ ಜ್ಯೂಸ್ ಕೊಡ್ತಾರ. ಮಧ್ಯಾಹ್ನ ಲಂಚ್ ಇರುತ್ತೆ. ನಮ್ಮ ಉತ್ತರ ಕನ್ನಡ ಪ್ಯೂರ್ ವೆಜ್ ಉತ್ತರ ಕನ್ನಡ ಕೂಟನ ಇದೆ. ಮತ್ತೆ ಸಾಯಂಕಾಲ ನಿಮ್ಗೆ ಮತ್ತೆ ಸ್ನಾಕ್ಸ್ನು ಕೊಡ್ತಾರ. ಅದೆಲ್ಲ ಇನ್ಕ್ಲೂಡೆಡ್ ಬರುತ್ತೆ, ಇನ್ಕ್ಲೂಡಿಂಗ್ ಕೊಡ್ತೀರಿ. ಓಕೆ ಸರ್. ಮತ್ತೆ ಇಲ್ಲಿ ಎಲ್ಲ ಸ್ಕೂಲ್ ಕಾಲೇಜ್ ಹುಡುಗರೆಲ್ಲ ಬರ್ತಾರೆ ಸರ್, ಬರ್ತಾರೆ. ಸ್ಕೂಲ್ ವತಿಯಿಂದನೂ ಬರ್ತಾರೆ ಟ್ರಿಪ್ಪಿಗೆ. ತುಂಬಾ ರಶ್ ಇರುತ್ತೆ. ಇರುತ್ತೆ ಸರ್. ತುಂಬಾ ರಶ್ ಅಂತಂದ್ರೆ ಹೆಂಗಾಗುತ್ತೆ, ನಾವು ಸ್ಕೂಲ್ ಸೀಸನ್ ಟೈಮ್ ಒಳಗೆ ಅದು ಬರ್ತದೆ. ಸ್ಕೂಲ್ ಎಷ್ಟು ಮಂದಿ ಬರ್ತಾರೆ, ನಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಕೆಪಾಸಿಟಿ ಎಷ್ಟು ಮಾತ್ರ ನಾವು ಇದು ಮಾಡ್ತೀವಿ. ಓಕೆ. ಪೇರೆಂಟ್ಸ್ ಫ್ಯಾಮಿಲಿ ಎಲ್ಲ ಕೂಡ ಬರ್ತಾರೆ. ಪೇರೆಂಟ್ಸ್ ಬರ್ತಾವ, ಇವು ಕಂಪ್ನಿಗಳು ಬರ್ತಾವ. ಈಗ ಒಂದೊಂದ್ ಸ್ವಲ್ಪ ಇವು ಮಹಿಳಾ ಸಂಘಗಳು ಅಂತ ಬರ್ತಾವ. ಈ ತರದ್ದೆಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಇವು ಹರ್ಬಲ್ ಲೈಫ್ನವ್ರು ಬರ್ತಾರೆ, ಧರ್ಮಸ್ಥಳ ಸಂಘ ಅಂತ ಬರ್ತಾರೆ. ಒಟ್ಟು ಟೋಟಲಿ ಕಂಪ್ನೀಸ್ ಆಯ್ತು, ಸ್ಕೂಲ್ ಆಯ್ತು, ಸಮ್ಮರ್ ಕ್ಯಾಂಪ್ಸ್ ಆಯ್ತು, ಫ್ಯಾಮಿಲಿ ಆಯ್ತು, ಎಲ್ಲರೂ ನಮ್ಮ ಕಡೆ ಬಂದು ವಿಸಿಟ್ ಮಾಡಿರ್ತಾರೆ. ಲೊಕೇಶನ್ ಹಾಕಿ ಮೊಬೈಲ್ನಾಗ ನೋಡ್ಕೊಂಡು ನಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮಗೆ. ಅಡ್ವೆಂಚರ್ ಬೇಸ್ಡ್ ನಿಮ್ಗೆ ಆನ್ಲೈನ್ ಒಳಗೆ ಸರ್ಚ್ ಮಾಡಿದ್ರೆ ಸಿಗ್ತಾವೆ. ನಿಮ್ಗೆ ವಿಡಿಯೋಸ್ ಬೇಕಂದ್ರೆ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಒಳಗೂ ಸಿಗ್ತಾವೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲರೂ ನಿಮ್ಗೆ ವಿಡಿಯೋ ಸಿಗ್ತಾವೆ. ಅಡ್ವೆಂಚರ್ ಬೇಸ್ಡ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನಾನಾದ್ರೂ ಹೇಳ್ತೀನಿ ನಿಮ್ಗೆ. 9341841567 9341841567 ಇದು ನಮ್ದು ಅಡ್ವೆಂಚರ್ ಬೇಸ್ ನಂಬರ್. ಇದಕ್ಕೆ ಜಸ್ಟ್ ನೀವೇನು ಬೇಡ, ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರು ನಿಮ್ಗೆ ಆಟೋಮೆಟಿಕ್ಲಿ ಮೊಬೈಲ್ ಒಳಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಮಗೆಲ್ಲ ನೀವು ಬರೋ ಕನ್ಫರ್ಮೇಷನ್ ಆದ್ರೆ 1 ಡೇ ಬಿಫೋರ್ ಕನ್ಫರ್ಮೇಷನ್ ಮಾಡ್ಕೊಂಡ್ಬಂದ್ರೆ ನಿಮ್ಗೆ ಡಿಸ್ಕೌಂಟ್ ಅವೈಲೇಬಲ್ ಇರುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಚುರುಮುರಿ ಇದೆ, ಬಜ್ಜಿ ಇದೆ, ಉಳ್ಳಾಗಡ್ಡಿ ಇದೆ, ಬಿಸ್ಕಿಟ್ ಇದೆ, ಚಹಾ ಇದೆ. ಸಂಜೆ ಸ್ನ್ಯಾಕ್ಸ್ ಇಲ್ಲಿ ಈ ಥರ ಇದ್ದಾವೆ. ವೀಕ್ಷಕರೇ, ಇದು ಸೋಪು ಫುಟ್ಬಾಲ್ ಗೇಮ್. ಇದು ಬಲೂನಿನಲ್ಲಿ ಆಡುತ್ತಾರೆ. ಸುತ್ತಲೂ ಬಲೂನಿಂದ ಹವಾ ತುಂಬಿರ್ತದೆ.
ಅದರೊಳಗೆ ಸೋಪ್ ನೀರು ಹಾಕಿ ಅದರೊಳಗೆ ಫುಟ್ಬಾಲ್ ಆಡೋದು. ಗೋಲ್ ಕೀಪರ್ ಇಲ್ಲಿ ನಿಂತಿರ್ತಾರೆ. ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ನಲ್ಲಿ ಇದು ಆಡೋಕ್ಕೆ ತುಂಬ ಮಜಾ ಆಗುತ್ತದೆ. ಸೋಪು ನೀರಿನಲ್ಲಿ ಕಾಲು ಜರಿಯುವುದಿಲ್ಲ, ಚೆನ್ನಾಗಿ ಆಡುತ್ತಿದ್ದಾರೆ ಹುಡುಗರು. ಇಲ್ಲಿ ಬಿದ್ದರೂ ಪೆಟ್ಟು ಬೀಳುವುದಿಲ್ಲ, ಯಾಕಂದ್ರೆ ಬಲೂನಲ್ಲಿ ಆ ಥರ ಹವಾ ಇರೋದ್ರಿಂದ ಯಾವುದೇ ಕೈ ಕಾಲಿಗೆ ಪೆಟ್ಟು ಬೀಳುವುದಿಲ್ಲ. ವೀಕ್ಷಕರು, ಇದು ಕೇಬಲ್ಸ್ ಸೈಕ್ಲಿಂಗ್. ಬೆಲ್ಟ್ ಹಾಕಿ ಕಟ್ಟಿರ್ತಾರೆ, ಕೇಬಲ್ ಮೇಲೆ ಸೈಕಲ್ ಹೊಡೆಯೋದು. ಇವನ್ನೆಲ್ಲ ಸರ್ಕಸ್ನಲ್ಲಿ ನೋಡಿರ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತದೆ. ಆಲ್ರೆಡಿ ಒಂದು ರೌಂಡ್ ಹೋಗಿದ್ದಾರೆ ಅವರು, ರಿಟರ್ನ್ ಬರ್ತಿದ್ದಾರೆ. ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಯಾರು ಬೇಕಾದರೂ ಆಡ್ಬೋದು, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಆಡ್ಬೋದು. ವೀಕ್ಷಕರೇ, ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ. ಕುದುರೆ ಮೇಲೆ ಕುಂತು ಒಂದು ರೌಂಡ್ ಹೊಡಿಸ್ತಾರೆ. ಕುದುರೆ ಮೇಲೆ ಕೂತ್ರೆ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದು ಇಲ್ಲೇ ಕಲಿಬೋದು ನಾವು. ಕುದುರೆ ಮೇಲೆ ಒಂದು ರೌಂಡ್ ತುಂಬ ಚೆನ್ನಾಗಿ ಆಡಿಸ್ತಾರೆ. ಬೇಕಾದರೆ ಒಂದು 2 ರೌಂಡ್ ಹೊಡಿಸ್ಬೋತಾರೆ. ವೀಕ್ಷಕರೇ, ಇದು ಹಿಮನ್ ಜೋಡ್ ಅಂತ ಗೇಮು. ಇದು ಯಾವ ಥರ ಆಡ್ತಾರೆ ನೋಡೋಣ ಬನ್ನಿ. 4 ಕಡೆ ಕುಂತಿರ್ತಾರೆ. ಬೆಲ್ಟ್ ಗಿಟ್ ಎಲ್ಲ ಕಟ್ಕೊಂಡಿರ್ತಾರೆ. ಸೇಫ್ಟಿ ಬೆಲ್ಟ್ ಎಲ್ಲ ಕಟ್ಕೊಂಡಿರ್ತಾರೆ. ಅದು ಮೂಮೆಂಟ್ ಆಗುತ್ತದೆ. ಯಾವ ರೀತಿ ರೊಟೇಟ್ ಆಗ್ತದೆ ನೋಡೋಣ ಬನ್ನಿ. ವೀಕ್ಷಕರೇ, ಹಿಮನ್ ಜೋಡ್ ಯಾವ ರೀತಿ ಇದೆ ನೋಡಿ. ತಲೆ ಕೆಳಗಾಗಿ ತಿರುಗ್ತದೆ. ಟಾಪ್ 100 ಕಿಲೋಮೀಟರ್ ಸ್ಪೀಡ್ ಆಗಿ ತಿರುಗ್ತದೆ ಅಂತೆ. ಆದರೆ ಅಷ್ಟು ಜೋರು ಮಾಡೋದಿಲ್ಲ, ಸ್ಲೋ ಆಗಿ ಮಾಡ್ತಾರೆ. ಸ್ವಲ್ಪ ಸ್ಪೀಡ್ ಆಯಿತು, ಸ್ಲೋ ಮಾಡ್ತಾರೆ. ಸ್ಟಾಪ್ ಆಯಿತು. ವೀಕ್ಷಕರೇ, ಇದು ಬಾಡಿ ಜಾಡ್ ಅಂತ ಗೇಮು. ಇದು ಬಲೂನ್ ಒಳಗೆ ಮನುಷ್ಯ ಹೋಗಿರ್ತಾನೆ. ಒಂದು ಬಲೂನು ಇನ್ನೊಂದು ಬಲೂನ್ಗೆ ಜೊತೆ ಫೈಟ್ ಆಡೋದು. ಈ ಥರ ಫೈಟ್ ಆಡೋದು. ಹಾರ್ಡ್ ಒಂದು ಬಲೂನ್ ಇನ್ನೊಂದು ಬಲೂನ್ ಕೂಡ ಫೈಟ್ ಆಡೋದು. ವೀಕ್ಷಕರಿಗೆ, ಇದು ವಾಟರ್ ಜಾರ್ ಅಂತೆ. ಬಲೂನ್ ಗತೆ ಟೈರ್ ಶೇಪ್ ಇದೆ. ಹವಾ ತುಂಬಿರ್ತಾರೆ. ನೀರಿನ ಟ್ಯಾಂಕಿನಲ್ಲಿ ಇದು ಮೂಮೆಂಟ್ ಆಗುತ್ತದೆ. ಅವರು ಒಳಗೆ ಕುಂತಿರ್ತಾರೆ. ಯಾವ ಥರ ಅವರು ಮೂಮೆಂಟ್ ಮಾಡ್ತಾರೆ ನೋಡೋಣ. ನೋಡಿ ವೀಕ್ಷಕರೇ, ಇದು ಒಂಥರ ಹೊಸ ಗೇಮ್ ಇದೆ. ವಾಟರ್ ಜಾಲ್ ಅಂತ ಹೇಳ್ತಿದ್ದಾರೆ. ನೀರಿನಲ್ಲಿ ಬಲೂನ್ ಇಟ್ಟು ಅದನ್ನೇ ರನ್ ಮಾಡೋದು. ಇದು ನೀರಿನ ಟ್ಯಾಂಕ್. ಅದ್ರೊಳಗೆ ರನ್ ಮಾಡ್ಬೇಕ್ರಿ ಅವ್ರು.
ಗಾಡಿನೇ ಸಿಗ್ತಾ ಇಲ್ಲ ಅವ್ರಿಗೆ, ಪ್ರಯತ್ನ ಮಾಡ್ತಿದ್ದಾರೆ. ಬೇಗ ಬನ್ನಿ ಅವ್ರಿಗೆ ಬಂದರು. ಟಾಂಗ ಅದಾವೆ, ಎತ್ತಿನ ಗಾಡಿ ಇದೆ. ಇದು ಫನ್ನಿ ಮಿರರ್ಸ್ ಅಂದರೆ ಒಂದು ಗ್ಲಾಸ್ನಲ್ಲಿ ನೋಡಿದರೆ ಒಂಥರ ಕಾಣಿಸ್ತದೆ, ಮತ್ತೊಂದು ಗ್ಲಾಸ್ ನೋಡಿದರೆ ಒಂಥರ ಕಾಣಿಸ್ತದೆ, ಮತ್ತೊಂದು ಗ್ಲಾಸ್ನಲ್ಲಿ ನೋಡಿದ್ರೆ ಒಂಥರ ಕಾಣಿಸ್ತದೆ, ಮತ್ತೊಂದು ಗ್ಲಾಸ್ ನೋಡಿದ್ರೆ ಒಂಥರ ಕಾಣಿಸ್ತದೆ, ಮತ್ತೊಂದು ಗ್ಲಾಸ್ ನೋಡಿದ್ರೆ ಈ ಥರ ಕಾಣಿಸ್ತದೆ. ಜೂಮ್ ಇದೆ, ಇದು ಈ ಥರ ಇದೆ, ಈ ಥರ ಇದೆ, ಉಲ್ಟಾ ಕಾಣಿಸ್ತದೆ. ವೀಕ್ಷಕರೇ ನೋಡಿ, ಈ ಗ್ಲಾಸ್ ಉಲ್ಟಾ ಕಾಣಿಸ್ತಿದೆ, ತಲೆ ಕೆಳಗಾಗಿ ಕಾಣಿಸ್ತಿದೆ. ಈ ಗ್ಲಾಸ್ ಸ್ಲಿಮ್ ಕಾಣ್ತಿದೆ, ಇದು ಮೇಲೆ ಅರ್ಧ ಕೆಳಗೆ ಅರ್ಧ ಕಾಣಿಸ್ತಿದೆ. ಫನ್ನಿ ಮಿರರ್ಸ್ ರೂಮ್ ಅಂತ ಹೇಳ್ತಿದ್ದಾರೆ. ಇದು ಒಂದು ಒಳ್ಳೆಯ ಆಟನೇ ಇದೆ. ವೀಕ್ಷಕರೇ, ಇದು ಕಾರ್ನಿವಾಲ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಿದ್ದಾರೆ. 3 ಚಾನ್ಸಲ್ಲಿ ಅದನ್ನು ಗ್ಲಾಸ್ಗಳನ್ನು ಬಿಡಿಸ್ಬೇಕು. ಕೇವಲ 3 ಬಾಲ್ ಕೊಡ್ತಿದ್ದಾರೆ, ಆ 3 ಬಾಲ್ನಲ್ಲಿ ಬಿಡಿಸ್ಬೇಕು. ಇದು ರಿಂಗ್. ಓಕೆ 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 3 ಒಳಗೆ 2 ಹಾಕಿದರು. ವೀಕ್ಷಕರೇ, ಇದು ಆರ್ಚರಿ ಗೇಮ್ ಅಂತ. ಬಿಲ್ಲು ಬಾಣ ಹಿಡ್ಕೊಂಡು ಅದಕ್ಕೆ ಗುರಿ ಇಟ್ಟು ಹೊಡೆಯೋದು. ಒಬ್ಬರಿಗೆ 3 ಚಾನ್ಸ್. ನೀರಿನ ವ್ಯವಸ್ಥೆ ಕೂಡ ಇದೆ, ಕುಡಿಯೋ ನೀರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಲ್ಲೇ ನೀರಿಟ್ಟಿದ್ದಾರೆ. ಟಾಂಗ ಮೇಲೆ ಅನುಭವ ಆಗಲಿ ಅಂತ ಒಂದು ಟಾಂಗ ಇಟ್ಟಿದ್ದಾರೆ. ಹೆಚ್ಚಾಗಿ ಇದು ಹಳೆ ಕಾಲದಲ್ಲಿ ಭಾಳ ನಡೀತಿತ್ತು. ಈಗೆಲ್ಲ ಆಟೋ ಗಿಟೋ ನಡೀತಿದ್ದಾವೆ, ವ್ಯಾನು. ಟಾಂಗ ಹೋಯಿತು ಮುಂದೆ. ಟಾಂಗ 2-3 ರೌಂಡ್ ಆಡಿಸ್ತಾರಂತೆ. ಕುದುರೆ ಎಲ್ಲ ತುಂಬ ಸ್ಪೀಡಾಗಿ ಓಡೋಗ್ಬಿಡುತ್ತೆ. ಮಕ್ಕಳಿಗೆ ಟಾಂಗ ಮೇಲೆ ಕುಂದಿರೋದು ಭಾಳ ಅನುಭವ, ಮಜಾ ಕೊಡುತ್ತೆ. ಚಕಡಿ ಮೇಲೆ ಕುಂದಿರೋದು, ಚಕಡಿ ಬಂಡೆ ಅಂತ ಹೇಳ್ತಾರಲ್ಲ, ಆ ಥರ ಇದು. ಇದು ರೋಲರ್ ಬಾಲ್. ಇದರೊಳಗೆ ಏರ್ ತುಂಬಿರ್ತಾರೆ. ವೀಕ್ಷಕರೇ, ಒಳಗೆ ಹೋಗ್ತಿದ್ದಾರೆ ನೋಡ್ರಿ ರೋಲರ್ ಬಾಲ್ ಒಳಗೆ. ಹುಡುಗರು, ಚಿಕ್ಕವರು ಹೋಗ್ಬೋದು, ದೊಡ್ಡವರು ಹೋಗ್ಬೋದು. ಸ್ವಲ್ಪ ಒಂದು ವಯಸ್ಸಿನ ಹುಡುಗರು ಬೇಕಾಗುತ್ತದೆ. ಭಾಳ ಚಿಕ್ಕವರಾದರೆ ಹುಡುಗರಿಗೆ ಇಲ್ಲಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ದೊಡ್ಡವರು ಇರ್ಬೇಕಂತೆ. ಒಳಗೆ ಬೆಲ್ಟ್ ಹಾಕ್ಕೊಂಡು ಏನು ಮಾಡ್ಬೇಕು ಅವರು? ಹಾಂ, ಒಳಗೆ ಅವರೇ ಮೂಮೆಂಟ್ ಮಾಡ್ಕೋಬೇಕು, ನಾವು ಮಾಡ್ಕೋಬೇಕು. ಅದು ಬಾಲ್ ತಿರುಗ್ತದೆ. ಯಾಕಂದರೆ ಅದು ಗ್ಯಾಸ್ ತುಂಬಿರೋದ್ರಿಂದ ಬಾಲ್ ಒಂಥರ ಮಜಾ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಬೆಲ್ಟ್ ಹಾಕ್ತಿದ್ದಾರೆ ನೋಡಿ. ಪಾದಗಳಿಗೂ ಬೆಲ್ಟು, ಹೊಟ್ಟೆಗೆ, ಭುಜಗಳಿಗೆ ಎಲ್ಲಕ್ಕೂ ಬೆಲ್ಟ್ ಹಾಕಿ ಮೇಲೆ ಕೈಲಿಂದ ಈ ರೀತಿ ಹಿಡ್ಕೋಬೇಕು. ಸೇಫ್ಟಿಗೆ ಏನು ತೊಂದರೆ ಇಲ್ಲ. ಹಾಯ್, ಓಕೆ, ಸ್ಟಾರ್ಟ್ ಮಾಡಿ. ಈ ಥರ ಮೂಮೆಂಟ್ ಆಗುತ್ತದೆ. ಒಳಗಿದ್ದವರಿಗೆ ತುಂಬ ಮಜಾ ಸಿಗ್ತದೆ. ಅದು ಅನುಭವ ಆದವರಿಗೆ ಚೆನ್ನಾಗಿ ಕೇಳೋಕ್ಕಾಗೋದು. ಫಸ್ಟ್ ಆಡ್ಬೇಕಾರೆ ಹೆದರಿಕೆ ಆತ್ರಿ. ಆಮೇಲೆ ಒಂದು ಆಡಿದ್ಮ್ಯಾಕ
ಫುಲ್ ಆಡೋಂಗ ಖುಷಿ ಆಯ್ತ್ರಿ. ಭಯ ಆತ? ಭಯ ಫಸ್ಟ್ ಆಡ್ತೇವ್ರಿ, ಅಷ್ಟ ಭಯ ಆತ್ರಿ. ಸೆಕೆಂಡ್ ಸಲ ಫುಲ್ ಎಂಜಾಯ್, ಮಜಾ ಸಿಕ್ತು ಭಾಳ. ಮಜಾ. ಇದು ಈಟ ಎಲ್ಲೇ ಆಟ ಆಡಿದ್ದಿ? ಇಲ್ಲಿ ಎಲ್ಲ ಇದೆ ಆಡಕ್ಕೆ. ಗುಡ್ ಎಕ್ಸ್ಪೀರಿಯನ್ಸ್ ತುಂಬಾ ಆತು. ಚಲೋ ಐತ್ರಿ, ಗೇಮ್ಸ್ ಎಲ್ಲ ಚಲೋ. ಹಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇಲ್ಲಿ ಯಾವಲಿಂದ ಬರಾಕತ್ತೀರಿ? ನಾವ್ರಿ ನಮ್ಮ ಹೆಸರು ಶಿವಾನಿ ಅಂತ ಹೇಳ್ರಿ. ನಾವು ಬೈಲಂಗಲ್ ಊರಿಂದ ಬಂದೇವ್ರಿ. ದಿವ್ಸಾತ್ರಿ ನಾವು ಇಲ್ಲಿ ಅಡ್ವೆಂಚರ್ ಐತಿ ಅಂತ ಹೇಳಿ ನೋಡಿದ್ದು ರೀ. ಹಿಂಗಾಗಿ ಎಲ್ಲಾ ಫ್ಯಾಮಿಲಿ ಸಮೇತ ಎಲ್ಲಾರು ಗಾಡಿ ಮಾಡ್ಕೊಂಡ್ ಬಂದೇವ್ರಿ. ಮಸ್ತ್ ಐತಿ ಪ್ಲೇಸ್ ಅಂತೂ. ಚಲೋ ಊಟಾನು ಕೊಡ್ತಾರ್ರಿ ಟೈಮ್ ಟು ಟೈಮ್. ಮಧ್ಯಾಹ್ನ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ರೀ, ಈವ್ನಿಂಗ್ ಸ್ನಾಕ್ಸ್ ಬಿ ಕೊಡ್ತಾರ್ರಿ. ಮತ್ತ ಈಗ ಸ್ವಿಮ್ಮಿಂಗ್ ಪೂಲಾಗ ಆಡಾಕ್ ಬಂದೇವ್ರಿ. ಬೇರೆ ಬೇರೆ ಗೇಮ್ಸ್, ಸಣ್ಣ ಹುಡುಗರು ಚಿಕ್ಕ ಮಕ್ಕಳಿಗಂತೂ ಬಹಳ ಚಲೋ ರೀ ಇಲ್ಲಿ ಆಡಾಕದು. ಸೊ ಎಲ್ಲಾರು ಬರ್ರಿ, ನೀವು ಎಂಜಾಯ್ ಮಾಡ್ರಿ ಅಂತ ಹೇಳ್ತೇನ್ರಿ. ದೊಡ್ಡವರು ಆಡ್ಬೋದು, ಸಣ್ಣವರು ಆಡ್ಬೋದು. ಸಣ್ಣವರು ಆಡ್ಬೋದು, ದೊಡ್ಡವರು ಆಡ್ಬೋದ್ರಿ. ಮಸ್ತ್ ಪ್ಲೇಸ್ ಅದಾವ್ರಿ. ಎಷ್ಟನೇ ಸಲ ಬರಾತ್ತೀರಿ ನೀವು? ಇದು ನಾವ್ ಒಂದೇ ಸಲ ಬಂದೇನ್ರಿ. ಮಸ್ತ್ ಎಂಜಾಯ್ಮೆಂಟ್ ಅಂತೂ ಆಗತೈತ್ರಿ. ಫಸ್ಟ್ ಕ್ಲಾಸ್ ಐತ್ರಿ, ಬಂದ್ ನೋಡ್ಬೋದು. ಹೆಂಗ್ ಗೊತ್ತಾಗ್ತಿ ಲೈಟ್ ಅಂತ? ಇಲ್ಲ ಐತ್ ಅಂತ ಹೇಳ್ರಿ, ನಾವು ಯೂಟ್ಯೂಬ್ ದಾಗ ಸರ್ಚ್ ಮಾಡಿದ್ರಿ. ಸರ್ಚ್ ಮಾಡೋಣ ಮತ್ ಬಹಳಷ್ಟು ಜನ ಹೇಳಾತಿರ್ರಿ ಚಲೋ ಐತಿ ಹಂಗ ಹಿಂಗ್ ಅಂತ ಹೇಳಿ. ಸೊ ಅದಕ್ಕ ನಾವು ನೋಡೋನ್ ತಡಿ ಹೆಂಗ ಐತಿ ಅಂತ ಹೇಳಿ ಬಂದಿದ್ರಿ. ನೋಡಿರ ಮಸ್ತ್ ಫಸ್ಟ್ ಕ್ಲಾಸ್ ಐತಿ ಎಲ್ಲ. ಅಲ್ಲಿ ಸಣ್ಣ ಹುಡುಗರಿಂದ ದೊಡ್ಡವ್ರ ತನಕನು ಬೇಕಾದರ ಆಟ ಆಡ್ಬೋದ್ರಿ. ಆ ಟೈಪ್ ಐತ್ರಿ ಆಟ. ಏನ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನು ಇಲ್ಲ. ಅನ್ಲಿಮಿಟೆಡ್ ಫುಡ್ ಇರ್ತೈತ್ರಿ, ಬೇಕಾದಷ್ಟು ತಿನ್ಬೋದು. ಎಲ್ಲ ಚಲೋ ಐತಿ, ಎಲ್ಲಾರು ಬರ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್. ಹೇಳಿ ಸರ್. ಧಾರವಾಡದಲ್ಲಿರುವಂಥ ಅಡ್ವೆಂಚರ್ ಬ್ರಾಂಚ್ ಅನ್ನುವಂಥ ಒಂದು ಪ್ರವಾಸಿ ಎಲ್ಲ ಫ್ಯಾಮಿಲಿ ಬರೋಂಥ ಒಳ್ಳೆಯ ಒಂದು ಪ್ಲೇಸ್ ಇದು. ಇಲ್ಲಿ ಒಳ್ಳೆಯ ಮಕ್ಕಳಿಗೆ ಆಟ ಆಡುವಂಥದ್ದು ಹಾಗೂ ಮಕ್ಕಳ ಜೊತೆ ಬಂದಂತಹ ಪಾಲಕರಿಗೂ ತಂದೆ ತಾಯಿಗಳಿಗೂ ಕೂಡ ಉತ್ತಮವಾದಂಥ ಒಂದು ಸ್ಥಳ ಇರುವುದರಿಂದ ಇಲ್ಲಿ ಊಟನೂ ಚೆನ್ನಾಗಿ, ನಾಷ್ಟ ಆಗಲಿ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಇಲ್ಲಿ ನಮಗೆ ದೊರಕಿಸ್ಕೊಡ್ತಾರೆ. ಎಂಜಾಯ್ಮೆಂಟ್ ಮಾತ್ರ ಇಲ್ಲಿ ಭಾಳಷ್ಟು ಚೆನ್ನಾಗೈತಿ. ಈಗ ಎಲ್ಲರೂ ಇಲ್ಲಿ ಬಂದು ಹೋಗೋಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲ ಹೇಳಿ. ಮತ್ತೆ ಸರ್ ಎಷ್ಟನೇ ಸಲ ಬರಾತಿದ್ದು ನಾವು ಇಲ್ಲಿ? ಸರ್ ಇದು ಎರಡನೇ ಸಲ ಸರ್. ನಾವು ಬೈಲಂಗ್ರ ಬಂದೀವಿ. ಇಲ್ಲಿ ಎರಡನೇ ಸಲ ಅದು ಬರಕತ್ತೆ. ಈಗೆಲ್ಲ ಫ್ಯಾಮಿಲಿ ಎಲ್ಲ ಬಂದೀವಿ. ಭಾಳ ಉತ್ತಮವಾಗೈತಿ. ಎಂಜಾಯ್ಮೆಂಟ್ ಮಾಡಿದ್ರಿ? ಭಾರಿ ಎಂಜಾಯ್ಮೆಂಟ್ ಐತಿ. ಭಾರಿ ವ್ಯವಸ್ಥೆ ಮಾತ್ರ ಭಾಳಷ್ಟು ಅಚ್ಚುಕಟ್ಟಾಗೈತಿ. ಭಾಳ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಓಕೆ ಸರ್, ಎಷ್ಟು ಬೇಕಾದಷ್ಟು ಆಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸರ್ ಯಾಕೆ ಕೋಳಿ ಇರುವೆಲ್ಲ? ಅವು ಟರ್ಕಿ ರೀ. ಇದು ಯಾಕೆ ಕೋಳಿ ಇದು? ಹುಂಜ. ಇವು ಟರ್ಕಿ ತತ್ತಿ ಇಡ್ತಾವ ಇವು? ಎಷ್ಟು ತಿಂಗಳಿದಾವ ಇವು? ಅಲ್ಲೇ ಕೋಳಿ. ವೀಕ್ಷಕರೇ, ಇದು ಗೇಮ್ ನೋಡಿದಲ್ಲಿ ತುಂಬ ಚೆನ್ನಾಗಿದೆ. ಹಗ್ಗದಿಂದ ನಡೆಯೋದು. ಒಂದು 20-30 ಮೀಟರ್ ನಡೀಬೋದು. ತುಂಬ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಇದು ರೂಪಾಟ ಅಂತ ಹೇಳ್ತಿದ್ದಾರೆ. ನೋಡಿ ವೀಕ್ಷಕರೇ, ಹಗ್ಗದ ಮೇಲೆ ನಡೆಯೋದು. ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಒಂದೇ ಸಲ ಕಷ್ಟ ಆಗ್ಬೋದು. ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಪ್ರಾಕ್ಟೀಸ್ ಬರೋಬ್ಬರಿ ಆಗುತ್ತದೆ. ಒಂಥರ ಮಿಲಿಟ್ರಿ ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಒಳಗೆ ಇರ್ತಾವಲ್ಲ, ಆ ಥರ ಇದೆ ಎಲ್ಲ. ಹೊರಗೆಲ್ಲೂ ನಮ್ಗೆ ಆಡೋಕ್ಕೆ ಸಿಗೋದಿಲ್ಲ. ಇಲ್ಲಿ ಎಲ್ಲ ಥರ ಆಟ ಆಡೋಕ್ಕೆ ಅನುಕೂಲ ಇದೆ. ಜೋಕಾಲಿ
ಇದು ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಜೋಕಾಲಿ ಅಂತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಂತೆ ಇದು, ಜೋಕಾಲಿ ಅಲ್ಲ ಅಂತ ಇದು. ಹೇಗೆ ಆಡ್ತಾರೆ ನೋಡೋಣ ಬನ್ನಿ. ಒಂದು ಇಲ್ಲಿಂದ ಮತ್ತೊಂದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ರೋಪ್ ಜಿಪ್ ಲೈನ್ ಆಟ ಆಡ್ತಿದ್ದಾರೆ ನೋಡಿ ಮೇಡಮ್. ಟೈರ್ಡ್ ಹತ್ತೋದು ಆಟ ಇದು ವೀಕ್ಷಕರೇ, ಟೈರ್ಡ್ ಹತ್ತೋದು ಆಟ. ಇದು ಗೇಮು ಭಾಳ ಒಳ್ಳೆಯ ಆಟ ಅನಿಸುತ್ತದೆ. ಮೇಲೆ ಹತ್ತಿ ನೆಕ್ಸ್ಟ್ ಕೆಳಗಿಳಿಯೋದು. ಹಾಂ ಹಾಂ ಅದೇ ಆಟದ ಹಗ್ಗದ ಆಟ. ಹಗ್ಗದ ಮೇಲೆ ಹತ್ತೋದು ಇಳಿಯೋದು ಮಾಡೋದು. ಸ್ಟೆಪ್ ಇರ್ತವೆ, ಸ್ಟೆಪ್ ಮುಖಾಂತರ ದಾಟೋದು ಆ ಸೈಡ್. ಓಕೆ ಟ್ರ್ಯಾಂಪೋಲಿನ್ ಆಟ ನೋಡಿ ವೀಕ್ಷಕರೇ, ಜಂಪಿಂಗ್ ಅಂತ ಹೇಳ್ತಾರೆ ಇದು. ಹಾಂ, ಟ್ರ್ಯಾಂಪೋಲಿನ್ ಜಂಪಿಂಗ್. ಹುಡುಗರು ಭಾಳ ಮಜಾ ಆಗ್ತಿದೆ, ಖುಷಿಯಾಗಿದ್ದಾರೆ, ಜಂಪ್ ಮಾಡಿ ಬೀಳ್ತಿದ್ದಾರೆ. ಹಗ್ಗದಿಂದ ನಿಚ್ಚುಣಿಕಿ ಗ್ಲೈಡರ್ ಗೇಮ್ ಹೇಳ್ಬೋದು. ಗ್ಲೈಡರ್ ಮುಖಾಂತರ ಇಳಿಯೋದು ಹತ್ತೋದು. ನಾ ಇದನ್ನು ಪೊಲೀಸ್ ಟ್ರೈನಿಂಗಲ್ಲಿ ನೋಡಿದ್ದೆ. ಜಾರಿಗುಂಡಿ ಇದೆ, ಗಾರ್ಡನ್ ಇರೋ ಎಲ್ಲ ಐಟಮ್ಸ್ಗಳು ಇಲ್ಲಿದ್ದಾವೆ. ಸಾಕಷ್ಟು ಜನ ಬರ್ತಾ ಇರ್ತಾರೆ, ಗೇಮ್ಗಳು ಆಡ್ತಿದ್ದಾರೆ ಹುಡುಗರು. ವೀಕ್ಷಕರೇ, ವಾಟರ್ ಗೇಮ್ ಡ್ಯಾನ್ಸ್ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಜಿಪ್ ಲೈನ್ ಆಟ ಅಂತ ಇದು ಯಾವ ರೀತಿ ಗೇಮ್ ಇದೆ ನೋಡೋಣ ಬನ್ನಿ. ಹಗ್ಗದಲ್ಲಿ ಕಟ್ಟಿದ್ದಾರೆ. ವಾವ್, ಜಿಪ್ ಲೈನ್ ಗೇಮ್. ಬೈಕ್, ಯಮಹಾ ಬೈಕ್ ಮೇಲೆ ಕುಂತಿದ್ದಾರೆ. ಚಿಕ್ಕ ಮಕ್ಕಳು, ದೊಡ್ಡವರು ಯಾರು ಬೇಕಾದರೂ ಕುಂತು ಗಾಡಿ ಹೊಡಿಬೋದು. ಅದು ಮೂಮೆಂಟ್ ಆದ್ರಲ್ಲ, ಒಂದೇ ಕಡೆ ನಿಂತಿರ್ತದೆ. ನಿಂತು ಫೋಟೋ ಹೊಡ್ಕೋಬೋದು. ಸೆಲ್ಫಿ ಫೋಟೋಗಳು ಹೆಚ್ಚಾಗಿ ಇಲ್ಲೇ ನಡೀತವೆ. ವೀಕ್ಷಕರೇ, ಇದು ಗಾಗಾಬಾಲ್. ಇದು ಕೈಲಿಂದ ಆಟ ಆಡೋದು. ಕಾಲಿಲೆ ಮುಟ್ಟೋದಿಲ್ಲ. ಕಾಲಿಲೆ ಏನಾದರೂ ಮುಟ್ಟಿದರೆ ಔಟ್ ಅಂತ ಹೇಳ್ತಿದ್ದಾರೆ. ಈ ಗಾಗಾಬಾಲ್ ಆಟ ಬಗ್ಗಿ ಆಡೋದು, ಕೈಲೇ ಹೊಡಿಬೇಕು. ಕಾಲಿಗೆ ಮುಟ್ಟಲಾರ್ದಂಗೆ ಬಾಲ್ನ ನಾವು ಮೂಮೆಂಟ್ ಮಾಡಬೇಕು.
ಇದಕ್ಕೆ ಗಾಗಾಬಾಲ್ ಆಟ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೆಚ್ಚಾಗಿ ಮಾವಿನ ತೋಟಗಳು ಇರೋದ್ರಿಂದ ಸಾಕಷ್ಟು ತಂಪಿದೆ. ಧಾರವಾಡ ಮೊದಲೇ ತಂಪೂರು. ಮುಂದೆ ಚಕ್ಕಡಿ ಇದ್ದಾವೆ, ಚಕ್ಕಡಿಯಲ್ಲಿ ಕುಂತು ನೋಡೋಣ. ಟ್ರ್ಯಾಕ್ಟರ್ ಗಾಡಿ ಹೊಡಿಸೋದು ಕಲಿಸ್ತಾರೆ. ಚಿಕ್ಕ ಮಕ್ಕಳು 10 ವರ್ಷದ ನಂತರ ಇದ್ದವರು ಟ್ರ್ಯಾಕ್ಟರ್ ಗಾಡಿ ಹೊಡಿಬೋದು. ಒಂದು 2 ರೌಂಡ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ನೋಡಿ ವೀಕ್ಷಕರೇ, ಚಿಕ್ಕ ಮಗಳು ಒಂದು ಹೆಣ್ಣುಮಗಳು ಗಾಡಿ ಹೊಡಿತಿದ್ದಾಳೆ, ಟ್ರ್ಯಾಕ್ಟರ್ ಗಾಡಿ. ಅವಳು ಇನ್ನೂ ಚಿಕ್ಕ ವಯಸ್ಸಿನವಳಾದರೂ ಟ್ರ್ಯಾಕ್ಟರ್ ಗಾಡಿ ಹೊಡಿತಿದ್ದಾಳೆ. ವೀಕ್ಷಕರೇ, ಅಡ್ವೆಂಚರ್ ಬೇಸ್ನ ಎಲ್ಲ ನೀವು ಎಂಟರ್ಟೈನ್ಮೆಂಟನ್ನು ತೊಗೊಂಡಿರಿ ಅಂತ ಅಂದ್ಕೊತೀನಿ. ನನ್ನ ಚಾನಲ್ ಕರ್ನಾಟಕ ಎಕ್ಸ್ಪ್ಲೋರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಫಾಲೋವರ್ಸ್ ವ್ಯೂಸ್ ಜಾಸ್ತಿ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸರ್.